ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಂಧುಗಳೇ, ಇಂದು ವೇದಗಣಿತ ಹೇಳ್ರೆ ಎಂತರ, ಹಾಂಗೆ ಇದರ ಉಪಯೋಗ ಎಂತರ ಹೇಳಿಕೊಡ್ಲೆ ನಮ್ಮೊಂದಿಗಿದ್ದವು ಡಾಕ್ಟರ್ ಕೃಷ್ಣ ಪ್ರಸಾದ್. ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ, ಹೆಂಗಿದ್ದಿ? ನಮಸ್ತೆ. ಕೃಷ್ಣಣ್ಣ, ನಿಂಗಳ ಮನೆ ಎಲ್ಲಿ? ಮೂಲತಃ ಎಂಗಳ ಮನೆ ಕರಣಿ ಹೇಳಿ, ಅದು ಕಾಸರಗೋಡು ಇಲ್ಲಿ ಆಯ್ತು. ಕಾಸರಗೋಡು ಇಲ್ಲಿ ಕಾರಡ್ಕ ಗ್ರಾಮಲ್ಲಿ ಆಯ್ತು. ಹುಟ್ಟಿ ಬೆಳೆದ್ದೆಲ್ಲ ಅಲ್ಲಿ. ಮತ್ತೆ ಹೈಸ್ಕೂಲು ಇನ್ನ ನಂತರ +2 ಮಾಡಿದೆ. +2 ಎಡನೀರ್ಲಿ ಮಾಡಿದ್ದಾನು. ಅದರ ನಂತರ ಎಲ್ಲ ಎನ್ನ ಎಜುಕೇಶನ್ ಎಲ್ಲವುದೇ, ವಿದ್ಯಾಭ್ಯಾಸ ಎಲ್ಲವುದೇ ಮಂಗಳೂರ್ಲೇ ಆದ್ದು. ಹಂಗೆ ಹುಟ್ಟಿ ಬೆಳೆದ್ದು ಆ ಊರ್ಲಿ, ಈಗ ಮಂಗಳೂರ್ಲೆ ಇಪ್ಪದು. ಮಂಗಳೂರ್ಲಿ ಕುಂಪಲಾಡುವ ಜಾಗದಲ್ಲಿ ಇಪ್ಪದು. ಅದೇ ನಿಂಗಳ ಆಲ್ರೆಡಿ ಹೇಳಿದಂಗೆ ಡಾಕ್ಟರ್ ಹೇಳಿದೆ. ಎಜುಕೇಶನ್ ನಿಂಗ ಎಂತ ಮಾಡಿದ್ದು, ಯಾವ ವಿಷಯಲ್ಲಿ ನಿಂಗ ರಿಸರ್ಚ್ ಮಾಡಿದ್ದು ಹೇಳಿ ಈಗ. ನಾನು ರಿಸರ್ಚ್ ಮಾಡಿದ್ದು ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಇಲ್ಲಿ. ಅದು ಕಂಪ್ಯೂಟರ್ ಸೈನ್ಸ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಫಿಂಗರ್ ಪ್ರಿಂಟ್ ಹೇಳಿ ಹೇಳ್ತೇವೆ. ನೀವು ನಮ್ಮ ಬೆರಳಚ್ಚು ತಂತ್ರಜ್ಞಾನ ಅದರಲ್ಲಿ ಅದರ ಹೇಗೆ ನಮಗೆ ಹೆಚ್ಚು ಸೆಕ್ಯೂರ್ ಆಗಿ ಮಾಡುವುದಕ್ಕೂ ಅದಕ್ಕೊಂದು ಹ್ಯಾಶ್ ಕೋಡ್ ಹೇಳಿ ಯೂಸ್ ಮಾಡ್ತೇವೆ. ನಾವು ಒಂದು ಬೆರಳಚ್ಚಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುವಾಗ ಅಥವಾ ಅದರ ಉಪಯೋಗಿಸುವಾಗ ಅದು ಸೆಕ್ಯೂರ್ ಆಗಿ ಇನ್ನೊಬ್ಬಂಗೆ ಗೊಂತಪ್ಪಲಾಗ, ನಮ್ಮ ಬೆರಳಚ್ಚಿಂದು ಇನ್ನೊಬ್ಬರಿಗೆ ಗೊಂತಪ್ಪಲಾಗ ಅದೆಂತದ ಹೇಳಿ. ಹಂಗೆ ಅದರ ಸೆಕ್ಯೂರ್ ಆಗಿ ನಾವು ಟ್ರಾನ್ಸ್ಫರ್ ಎಲ್ಲ ಮಾಡುವಾಗ ಹ್ಯಾಶ್ ಕೋಡ್ ಹೇಳಿ ಯೂಸ್ ಮಾಡ್ತೇವೆ. ಹಂಗೆ ಅದರ ಮೇಲೆ ಒಂದು ಸ್ಟಡಿ ಮಾಡಿದ್ದು. ಒಂದು ಆಲ್ರೆಡಿ ಆಲ್ಗಾರಿಥಮಿನ ರೆಜಾ ಚೇಂಜ್ ಮಾಡಿ ಇಂಟಿಗ್ರೇಟೆಡ್ ಮಾಡಿ ಕೆಲವು ಮೆಥಡಿನ ಅದರ ಮೇಲೆ ಒಂದು ಪ್ರಬಂಧ ಮಂಡಿಸಿದ್ದು PhDಗೆ. ಹಂಗೆ ಫಿಂಗರ್ ಪ್ರಿಂಟ್ ಹ್ಯಾಶ್ ಕೋಡ್ ಜನರೇಷನ್ ಮೆಥಡ್ಸ್ ಹೇಳಿ ಹೇಳ್ತಾವೆ ಇಂಗ್ಲಿಷ್ ಅಲ್ಲಿ. ಹಂಗೆ ಇದು ಕಂಪ್ಯೂಟರ್ ಸೈನ್ಸಿನ ಒಂದು ಪ್ರಮುಖವಾದ ವಿಭಾಗ. ಈಗ ಅದು ಸೆಕ್ಯೂರ್ ಹೇಳಿದ್ರೆ, ಬಯೋಮೆಟ್ರಿಕ್ ಹೇಳಿದ್ರೆ ನಮಗೆ ಗೊತ್ತಿದ್ದು. ನಾವು ಈಗ ಎಲ್ಲ ಆಫೀಸುಗಳಲ್ಲೆಲ್ಲ ಈಗ ಫೇಸ್ ರೆಕಗ್ನಿಷನ್, ಬಯೋಮೆಟ್ರಿಕ್ ರೇಜೆ ಹಳತ್ತಾ ಇದೆ. ಈಗ ಫೇಸ್ ರೆಕಗ್ನಿಷನ್ ಬೇರೆಲ್ಲ ಬಯೋಮೆಟ್ರಿಕ್ ಯೂಸ್ ಮಾಡ್ತಾವೆ. ಬಟ್ ನಾನು ಮಾಡಿ ಒಂದು 5 ವರ್ಷ ಆಯ್ತು ಈಗ ಕಂಪ್ಲೀಟ್ ಆಗಿ. ಹಂಗೆ ಟೆಕ್ನಾಲಜಿ ಅದು ಕಂಪ್ಯೂಟರ್ ಸೈನ್ಸ್ ಇಲ್ಲಿ ತುಂಬಾ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಾ ಇತ್ತು, ದಿನಕ್ಕೆ ಚೇಂಜ್ ಆಗುತ್ತೆ. ಬೇರೆ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಆದರೆ ನಿಧಾನಕ್ಕೆ ಚೇಂಜ್ ಆಗ್ತದೆ, ಆದರೆ ಕಂಪ್ಯೂಟರ್ ಸೈನ್ಸ್ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ. 6 ತಿಂಗಳಿಗೊಂದರಿ ಹೇಳುವಂಗೆ ಚೇಂಜಸ್ ಬರ್ತಾ ಇತ್ತು. ಅದೇ ಫೀಲ್ಡ್ ಇಲ್ಲಿ ಇದ್ದೇಳಿ ಕಾಣ್ತು ಕಂಪ್ಯೂಟರ್ ಸೈನ್ಸ್. ಹಂಗೆ ಹಿಂಗೋಗ ಆ ವಿಷಯದ ಬಗ್ಗೆ ಜ್ಞಾನ ಸರಿಯಾಗಿ ಇಕ್ಕು. ಈಗ ವೀಕ್ಷಕರಿಂಗೊಂದು ಆಲೋಚನೆ ಬಕ್ಕು, ಇದು ವೇದಗಣಿತ ಹೇಳಿತ್ತು, ಇವ್ ನೋಡ್ರೆ ಕಂಪ್ಯೂಟರ್ ಸೈನ್ಸ್ ಹೇಳಿ. ನಿಂಗೋಗಿ ವೇದಗಣಿತದ ಬಗ್ಗೆ ಒಂದು ಇಂಟ್ರೆಸ್ಟ್ ಬಂದದ್ದು ಹೆಂಗೆ? ಇದು ನೋಡಿ, ಈಗ ನಮಗೆ ಪ್ರೊಫೆಷನ್ ಹೇಳಿದ್ರೆ ನಮ್ಮ ಉದ್ಯೋಗ ಬೇರೆ ಒಂದಿರ್ತು, ಮತ್ತೆ ಇಂಟ್ರೆಸ್ಟ್ ಹೇಳೋದು ಬೇರೆ ಇರ್ತು. ಅದಕ್ಕೆ ನಾವು ಇಂಗ್ಲಿಷಲ್ಲಿ ಫ್ಯಾಷನ್ ಹೇಳ್ತು, ಪ್ರೊಫೆಷನ್ ಹೇಳಿ ಹೇಳ್ತೇವೆ. ಹಂಗೆ ಇದು ಕಂಪ್ಯೂಟರ್ ಸೈನ್ಸ್ ಇನ್ನೊಂದು ಉದ್ಯೋಗ ಹೇಳಿದ್ರೆ ಪ್ರೊಫೆಷನ್ ಕಂಪ್ಯೂಟರ್ ಸೈನ್ಸ್. ಆದರೆ ಅದರೊಟ್ಟಿಗೆ ನಾವು ಹವ್ಯಾಸ ಇದ್ದಂಗೆ ಒಂದು ವೇದಗಣಿತಲ್ಲಿ ಏನಾಗ ಒಂದು ಸಡನ್ ಆಗಿ ಒಂದು ಅದರ ಕಲಿಯಕ್ಕೂ, ಅದರಲ್ಲಿ ಎಂಥದೋ ವಿಷಯ ಹೆಂಗೆ ಹೇಳಿ ಅದರ ಕಲಿಯಕ್ಕೂ ಹೇಳುವ ಒಂದು ಅಭಿರುಚಿ ಆಯ್ತು ಸಡನ್ ಆಗಿ. 2015ರಲ್ಲಿ ನಾನು ಇದರ ಈ ವೇದಗಣಿತದ ಬಗ್ಗೆ ಒಂದು ಚೂರು ಕಲಿ ಮಾಡಿ ಆದ್ದು. ನಾವು ಯಾವತ್ತು ವಿಷಯ ತಕ್ಕೊಂಡಿರೋದು ಅದಲ್ಲಿ ನಮಗೆ ಎಲ್ಲ ಗೊಂತಿದ್ದೋಳು ಹೇಳಾಗ ಯಾವತ್ತೂ ನಾವು ಕಲಿತಾ ಇರಕ್ಕು. ಅದು ಎನ್ನ ಫೀಲ್ಡ್, ಅದು ಎಜುಕೇಶನ್. ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೆ, ಉಪನ್ಯಾಸಕನಾಗಿ. ಅದು ಈ ಏರಿಯಲ್ಲಂತೂ ನಾವು ದಿನನಿತ್ಯವುದು ಸ್ಟೂಡೆಂಟ್. ನಾವೊಂದು ಕಲ್ತು PhD ಆತೋಳು ಹೇಳ್ಯಾರೆ ಜೀವನದಲ್ಲಿ ಮುಗಿಯತ್ತು ಕಲಿಯೋದವಳು ಇಲ್ಲೇ. ನಮ್ಮ ಜೀವನ ಅಂತ್ಯದವರೆಗೆ, ಉಸಿರಾಟ ಅಂತ್ಯದವರೆಗುದೇ ನಾವು ಕಲಿತಾ ಇರಕ್ಕೆ. ಹಾಗೆ ವೇದಗಣಿತ ಒಂದು ಹೊಸ ವಿಚಾರ ನನಗೆ ಶುರು. ಹಿಂಗೆ ಅದರಲ್ಲಿ ಎಂಥದೊಂದು ಒಳ್ಳೆ ಅಭಿರುಚಿ ಬಂತು 2015ರಲ್ಲಿ. ನಾನು ಅದರ ಕಲ್ತದ. ಅದರ ನಂತರ ಸುಮಾರು ಉಪನ್ಯಾಸ ಮಾಡಿದ್ದೆ, ಹೈಸ್ಕೂಲ್ ಮಕ್ಕಳಿಗೆ, PUC ಮಕ್ಕಳಿಗೆ, ಹಂಗೆ ಪೋಸ್ಟ್ ಗ್ರಾಜುಯೇಷನ್, ಹಿಂಗೆ ಡಿಗ್ರಿ ಅವಕ್ಕೆ ಎಲ್ಲಾ ಲೆವೆಲ್ ಇದೆ, ಎಲ್ಲಾ ತರದ ವಿದ್ಯಾರ್ಥಿಗಕ್ಕೂ ನಾನು ಮಾಡಿದ್ದೆ. ಹಂಗೆ ಅದೊಂದು ಎನ್ನ ಕಂಪ್ಯೂಟರ್ ಸೈನ್ಸ್ ಹೇಳೋದು ಪ್ರೊಫೆಷನ್, ಇದು ವೇದಗಣಿತ ಹೇಳೋದು ಒಂದು ಫ್ಯಾಷನ್. ಹಂಗೆ ಅದೇ ಪ್ರೊಫೆಷನ್ ಹೇಳಿದೆ. ಪ್ರಸ್ತುತ
ನಿಂಗ ಎಲ್ಲಿ ನಿಂಗಳ ಪ್ರೊಫೆಷನ್ ಮಾಡ್ತಾ ಇದ್ದಿ? ನಾನೀಗ ಸದ್ಯಕ್ಕೆ ಈಗ ಒಂದು 4 ತಿಂಗಳಿಂದ AJIET ಹೇಳಿ ನಮ್ಮ AJ ಇಂಜಿನಿಯರಿಂಗ್ ಕಾಲೇಜು, AJ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಹೇಳಿ ಹೇಳ್ತಾವು, AJIET ಹೇಳಿ. ಅದು ಅಲ್ಲಿ ನಾನು ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದೆ. ನಿಂಗ ಹೇಳಿದೆ ಈಗ ಎಂತ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಿಂಗಳ ರಿಸರ್ಚ್ ಮಾಡಿದ್ದೀರಿ, ಇನ್ನು ಮುಂದೆ ವೇದಗಣಿತಲ್ಲಿ ಹಿಂಗೆ ಯಾವ್ದಾದ್ರು ರಿಸರ್ಚಿನ ಆಲೋಚನೆ ಇದ್ದ? ಹಿಂಗೆ ನಾನು ಯಾವತ್ತದೇ ಜೀವನದಲ್ಲಿ ನಾವು ಎಂತಾರು ಹೊಸತ್ತು ಕಲಿಯಕ್ಕೊಳ್ಳುದು ಅನ್ನೊಂದು ಆಶೆ ಹೇಳಿದ್ರೆ ಹಂಗೆ ಇರಕ್ಕು. ನಾವು ಯಾವತ್ತು ಔಟ್ಡೇಟೆಡ್ ಅಪ್ಪಲಾಗ ನಾವು ಅಪ್ಡೇಟ್ ಆಯ್ಕೊಂಡಿರಕ್ಕು. ಹಂಗೆ ವೇದಗಣಿತದಲ್ಲಿ ಏನಾಗೆ ಇನ್ನು ಹೇಳಿದ್ರೆ ರಿಸರ್ಚ್ ಹೇಳುವುದರಿಂದ ಹೆಚ್ಚು ವೇದಗಣಿತ ಈಗ ಸುಮಾರು ಜನಕ್ಕೆ ಅದು ಅದರಲ್ಲಿ ಏನೆಲ್ಲ ಮಾಡಲಾಗುತ್ತೋ ಅದರಿಂದ ಏನು ಪ್ರಯೋಜನ ಇದ್ದೊಳದು ತುಂಬ ಜನಕ್ಕೆ ಗೊಂತಿಲ್ಲ ಸರಿಯಾಗಿ. ಅದರ ಜನಾಂಗಕ್ಕೆ ಮುಟ್ಟಿಸಕೊಳ್ಳುವುದು ಎನ್ನೊಂದು ಆಸೆ. ಅದರೊಟ್ಟಿಗೆ ಅದಲ್ಲಿ ಏನಾದರೂ ಒಂದು ರಿಸರ್ಚ್ ಪಬ್ಲಿಕೇಶನ್ ಮಾಡುವ ಆಪರ್ಚುನಿಟಿ ಇದ್ದರೆ ಅದನ್ನು ಮಾಡಿಕೊಳ್ಳುವ ಆಸೆ ಇದ್ದ. ಈಗ ಬಸ್ಲಿಪ್ ಅಂತ ವರ್ಡ್ ವೇದಿಕ್ ಮ್ಯಾಥ್ಸ್ ವೇದಗಣಿತ ಹೇಳಿ ಸಾಧಾರಣ ಎಲ್ಲರೂ ಆಪ್ಷನ್ ವೇದಗಣಿತ ಇದ್ದು ಹೇಳ್ಯಾರೆ ಅದನ್ನೇ ಆಪ್ಟ್ ಮಾಡಿ ಹೇಳಿ ಹೆರಡ್ತವು. ಈಗ ನಮ್ಮ ವೇದಗಣಿತ ಈಗ ಗೊಂತಿಲ್ಲದವಕ್ಕೆ ಸಾಮಾನ್ಯರಿಂಗೆ ಹೇಳ್ತಾರೆ ವೇದಗಣಿತ ಹೇಳ್ರೆ ಎಂತಾರ, ಈ ವೇದಗಣಿತಕ್ಕೂ ನಮ್ಮ ಸಾಮಾನ್ಯ ಗಣಿತಕ್ಕೂ ವ್ಯತ್ಯಾಸ ಎಂತಾರ? ವೇದಗಣಿತ ಆಳುದು ನಮ್ಮ ಭಾರತದ ಪರಂಪರೆ ಸುಮಾರು ವರ್ಷಗಳ ಹಿಂದೆ ಹೇಳಿದ್ರೆ ಕ್ರಿಸ್ತಪೂರ್ವ 1800 ವರ್ಷಗಳ ಹಿಂದೆ ಅದು ಭಾರತದಲ್ಲಿ ಇದ್ದು ಹೇಳ್ತವು. ಆದರೆ ಅದು ಜನಸಾಮಾನ್ಯರಿಗೆ ಗೊಂತಿದ್ದಿಲ್ಲ. 1960 ಇದರಲ್ಲಿ ಶ್ರೀ ಭಾರತಿ ಕೃಷ್ಣ ತೀರ್ಥಜಿ ಮಹಾರಾಜ ಹೇಳಿ ಒಬ್ಬರು ಸನ್ಯಾಸಿಯಾಗಿತ್ತಿದ್ದವು. ಅವು ಈ ವೇದಗಣಿತವೆಲ್ಲ ಸಂಗ್ರಹಿಸಿ ಒಂದು ವೇದಿಕ್ ಮ್ಯಾಥಮೆಟಿಕ್ಸ್ ಹೇಳಿ ಒಂದು ಪುಸ್ತಕ ಹೊರತತ್ತವು 1965 ಅದು ಪಬ್ಲಿಷ್ ಆಯಿತು. ಹಂಗೆ ಅದು ಅದರ ನಂತರ ಸಾಮಾನ್ಯ ಜನಕ್ಕೂ ಗೊಂತಪ್ಪಂಗ ಆತ. ಅದರ ಮೊದಲು ಕೆಲವು ಜನಕ್ಕೆ ಮಾತ್ರ ಅದು ಗೊಂತಿದ್ದು. ಪೈಥಾಗೋರಿಯನ್ ಥಿಯರಮ್ ಹೇಳಿ ನಾವು ಹೈಸ್ಕೂಲ್ ಎಲ್ಲರೂ ಮಕ್ಕಳ ನಾವೆಲ್ಲ ಕಲ್ತಿದ್ವಿ. 10th ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟ್ ಅಪ್ಪು ಪಾದ ಸ್ಕ್ವೇರ್ ಲಂಬ ಸ್ಕ್ವೇರ್ ಈಕ್ವಲ್ ಟು ಕರ್ಣ ಸ್ಕ್ವೇರ್ ಹೇಳಿ ಹಂಗೆ ಇದು ಅದರ ಈ ಪೈಥಾಗೋರಿಯನ್ ರೂಲಿನ ನಾವು ಆಕ್ಚುಲಿ ಪೈಥಾಗೋರಿಯನ್ ರೂಲ್ ಅಲ್ಲ ಅದು. ಇದು ವೇದಗಣಿತಲ್ಲಿ ಬೌದ್ಧಾಯನ ಸೂತ್ರಾಳಿ ಬೌದ್ಧಾಯನ ಮುನಿಯೋಕೆ ಅದು ಸುಮಾರು ನೀಗಳೇ ಹೇಳಿದಂಗೆ ಒಂದು ಕ್ರಿಸ್ತ ಪೂರ್ವ 1800 ವರ್ಷ ಹಿಂದೆ ಗೊಂತಿತ್ತಿದ್ದ ಜ್ಞಾನ. ಬಟ್ ಅದು ಎಂತ ಇದೊಳ್ಳೆರೆ ನಮ್ಮ ಭಾರತ ಫಾರಿನರ್ಸ್ ಬಂದು ಇಲ್ಲಿ ಆಡಳಿತ ಮಾಡಿದವು ನೋಡಿ, ಪೋರ್ಚುಗೀಸರು ನಂತರ ಇದು ಬ್ರಿಟಿಷರು ಅವರ ಒಂದು ಸ್ವಾಧೀನದಿಂದಾಗಿ ಅದೆಲ್ಲ ಮುಚ್ಚಿ ಹೋಗಿದೆ ಆಕ್ಚುಲಿ. ಆದರೆ ಬೌದ್ಧಾಯನ ಮುನಿಗೋಕ್ಕೆ ಅದು 1800 ವರ್ಷ ಕ್ರಿಸ್ತಪೂರ್ವ 1800 ವರ್ಷ ಹಿಂದೆ ಅದು ಗೊಂತಿದ್ದ. ಹಂಗೆ ನಮ್ಮ ಭಾರತದಲ್ಲಿ ಹಲವಾರು ವಿಷಯ ಹಂಗಿದ್ದ. ಹಂಗೆ ವೇದಗಣಿತ ಹೇಗೆ ಮಕ್ಕಳಿಗೆ ಉಪಯೋಗ ಆಗುತ್ತೋ ಅದು ತುಂಬಾ ಸರಳವಾಗಿ ಹೇಳ್ತಾರೆ. ನಿಂಗೆ ಈಗ ಒಂದು ಯಾವುದೇ ಒಂದು ಕೆಲಸ ಮಾಡುವಾಗ ಶಾರ್ಟ್ ಕಟ್ ಆಗಿ ಹೆಂಗೆ ಮಾಡಲ ಇಡಿಗೋಳಿ ನೋಡ್ತು ನಾವು ಆರಿಂಗ್. ಈಗ ಮನುಷ್ಯ ಎಲ್ಲರುದೇ ನಾವು ಕಾಂಪಿಟೇಟಿವ್ ವರ್ಲ್ಡ್ ಹೇಳ್ತೇವೆ. ನಾವು ಹೇಳಿದ್ರೆ ಸ್ಪರ್ಧಾತ್ಮಕ ಜಗತ್ತಿಲ್ಲೇ ಇಪ್ಪದು ಆರಿಂಗ್ ಪುರ್ಸೊತ್ತಿಲ್ಲ, ಮಾತಾಡ್ಲಿ ಪುರ್ಸೊತ್ತಿಲ್ಲ. ಅದೇ ರೀತಿ ನಾವು ಕಲಿಯೋಗಳುದೇ ಎಲ್ಲವೂ ಸುಲಭಲ್ಲೇ ಆಯ್ಕು. ಹಂಗೆ ವೇದಗಣಿತ ಅಲ್ಲಿಯುವುದೇ ನಾವೀಗ ಟ್ರೆಡಿಷನಲ್ ಮೆಥಡ್ ಇಲ್ಲಿ ಈಗ ನಾವು ಹೈಸ್ಕೂಲು ಇಲ್ಲಿ ಅಥವಾ ಪ್ರೈಮರ್ಲಿ ಹೆಂಗೆ ಕಲಿಸಿರ್ತವೋ ಅದೇ ರೀತಿಲಿ ಮಾಡೋದಲ್ಲ. ಈಗ ಗುಣಿಸುವುದಾಗಲಿ ಭಾಗಿಸುವುದಾಗಲಿ ಕೂಡಿಸುವುದಾಗಲಿ ಕಳವದಾಗಲಿ ಅಥವಾ ವರ್ಗಮೂಲ ಅಥವಾ ಘನಮೂಲ ಯಾವುದೇ ಅದರದ್ದೇ ಅದರ ನಾವು ಬೇರೆ ರೀತಿಲಿ ಮಾಡೋದು. ಅದು ಶಾರ್ಟ್ ಕಟ್ ಹೇಳಿದ್ರೆ ಅದು ಸಡನ್ ಆಗಿ ಈಗ ನಮಗೆ ಟ್ರೆಡಿಷನಲ್ ಮೆಥಡ್ ಇಲ್ಲಿ ಒಂದು 2 ನಿಮಿಷ ಅಥವಾ 1 ನಿಮಿಷದಲ್ಲಿ ಯಾವ ತರುದೇ ಇದೊಂದು 30 ಸೆಕೆಂಡ್ 15 ಸೆಕೆಂಡಲ್ಲಿ ಆಗುತ್ತೆ. ಹಾಗೆ ನಾವು ಮೆಥಡ್ ಸಾಲ್ವ್ ಮಾಡುವ ವಿಧಾನ ಚೂರು ಬೇರೆ ರೀತಿ, ಅದು ವೇದಗಣಿತಲ್ಲಿ ಮಾತ್ರ ಇಪ್ಪದು. ಹಾಗೆ ನಮಗೆ ಸಣ್ಣ ಮಕ್ಕಳಿಗೆ ಅದರ ಕಲಿಸಲಿ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಹೈಸ್ಕೂಲಿಂದ ಅಲ್ಲ ಈ ಪ್ರೈಮರ್ಲೆಲ್ಲ ಅವಕ್ಕೆ ಆ ಸ್ಟೆಪ್ಸ್ ಇಂಪಾರ್ಟೆಂಟ್. ಹೆಂಗೆ ಸ್ಟೆಪ್ಸ್ ಹೆಂಗೆ ಗುಣಿಸುವುದು ಹೇಳಿದ್ರೆ ಹೆಂಗೆ ಹೇಳಿ ಅವಾಗ ಗೊಂತಿರಕ್ಕು ಶುರು ಹಿಂಗೆ. ಅದು ಆ ಲೆವೆಲ್ ಅವಾಗ ಕಲಿಸೋದು ಅಷ್ಟು ಸೂಕ್ತ ಅಲ್ಲ. ಆದರೆ ಒಂದು ಹೈಸ್ಕೂಲ್ ಲೆವೆಲ್ ಹಿಂಗೆ ಅವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡುವಾಗ ಅವಕ್ಕೆ
ಅಲ್ಲಿ ಇದರ ಕಲಿಸಿದ್ರೆ ಉತ್ತಮ ಹೇಳಿ ಎನ್ನೊಂದು ಅಭಿಪ್ರಾಯ. ಈಗ ನಿಂಗ ಕಾಂಪಿಟೇಟಿವ್ ಎಕ್ಸಾಮಿಂಗೆ ಸುಲಭ ಆಯ್ತು ಹೇಳಿ ಹೇಳಿದೆ. ಈ ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, ಈಗ ಗುಣಿಸುದು ಹೇಳಿ ಹೇಳಿದೆ, ಯಾವ್ದಾದ್ರು ಒಂದು ನಂಬರಿನ ಕೊಡ್ಲೇಡಿ ಈಗ. ಅದೇ ನಮ್ಮ ವೇದಗಣಿತದಲ್ಲಿ ಯಾವತ್ತೂ ಎರಡು ರೀತಿಯ ಇದು ವಿಧಾನಂಗೆ ಇದು ಮೆಥಡ್ಸ್ ಇದ್ದು ವೇದಗಣಿತದಲ್ಲಿ. ಒಂದು ನಾವು ಹೇಳುದು ಅದು ಕೆಲವು ಕಂಡೀಷನ್ ಹೇಳಿದ್ರೆ ಒಂದು ಕೆಲವು ನಿಯಮಂಗ ಇದ್ದರೆ ಮಾತ್ರ, ಕೆಲವು ನಂಬರಿಂಗ್ ಮಾತ್ರ ತುಂಬಾ ಸರಳವಾಗಿ ಹೇಳ್ತಾರೆ. ಎಲ್ಲ ನಂಬರಿಂಗ್ ಆಗುತ್ತಿಲ್ಲ. ಈ ಒಂದು ಗಣಿತ ಹೇಳಿದ್ರೆ ನಂಬರ್ 20 ನಂಬರುಗಳಲ್ಲಿ, ಅದರಲ್ಲಿ ಎಲ್ಲದಕ್ಕೂ ಅದು ಅನ್ವಯಿಸುತ್ತಿಲ್ಲ, ಕೆಲವುದಕ್ಕೆ ಮಾತ್ರ ಅನ್ವಯಿಸುದು. ಅದರ ನಾವು ಸ್ಪೆಸಿಫಿಕ್ ಮೆಥಡ್ಸ್ ಹೇಳ್ತು. ಹಾಗೆ ಕೆಲವು ಜನರಲ್ ಮೆಥಡ್ಸ್ ಅದು ಯಾವ ನಂಬರಿಂಗ್ ಆದರೂ ಆಯ್ತು. ಹಾಗೆ ಈಗ ಒಂದು ಸಣ್ಣಕ್ಕೆ ಉದಾಹರಣೆ ಹೇಳ್ತಾರೆ. ನಾವು ಈಗ ಯಾವುದೇ ನಂಬರಿನ ಗುಣಿಸುವಾಗ ಅದರ ಸುಲಭಲ್ಲಿ ಮಾಡ್ಲಕ್ಕೆ, ಈಗ ಗುಣಿಸುವುದು ಅಥವಾ ವರ್ಗ ಕಂಡುಹಿಡಿತಾರೆ, ಸ್ಕ್ವೇರ್ ಹೇಳಿ ಹೇಳ್ತೇವೆ ನಾವು ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ನಾವು ಅದು ವರ್ಗ ಹೇಳಿ ಹೇಳಕ್ಕು. ಅದಕ್ಕೆ ಈಗ 25ರ ಸ್ಕ್ವೇರ್ ಮಾಡಕ್ಕು ನಮಗೆ 25ರ ಸ್ಕ್ವೇರ್ ಎಲ್ಲ ಮಕ್ಕಳಿಗೂ ಅಂತಿದ್ದು 625 ಹೇಳಿ. ಹಾಗೆ 15ರ ಸ್ಕ್ವೇರ್ 225 ಹೇಳಿ ಎಲ್ಲರಿಗೂ ಅಂತಿದ್ದು. ಅದರ ನಾವು ಈಗ 25ರ ಸ್ಕ್ವೇರ್ ಹೇಳಿದ್ರೆ ಒಂದು ನಂಬರಿನ ಸ್ಕ್ವೇರ್ ಹೇಳಿದ್ರೆ ನಾವು ಕನ್ನಡಲ್ಲಿ ಹೇಳ್ತಾರೆ ನಂಬರಿನ ಒಂದು ನಂಬರಿನ ಅದೇ ನಂಬರಿನ 2 ಸತಿ ಗುಣಿಸುದು. ಈಗ 25 ಹೇಳಿದ್ರೆ 25ಕ್ಕೆ 25ರಿಂದ ಗುಣಿಸುವುದಕ್ಕೆ ವರ್ಗ ಆಳುದು, ನಾವು ಸ್ಕ್ವೇರ್ ಹೇಳಿ ಹೇಳುದು. ಹಾಗೆ 25ಕ್ಕೆ 25ರಿಂದ ಗುಣಿಸುವಾಗ ನಾವು ಶುರುವಿಂಗ್ ಎಂತ ಮಾಡುತ್ತು, 5ರಿಂದ 5ಕ್ಕೆ ಗುಣಿಸುತ್ತು, ಮತ್ತೆ 5ರಿಂದ 2ಕ್ಕೆ ಗುಣಿಸುತ್ತು. ಮತ್ತೆ ನಾವು ಈಗ ಪುಸ್ತಕದಲ್ಲಿ ಬರುತ್ತಾರೆ ಒಂದು ಸ್ಥಾನ ಏಕಸ್ಥಾನ ಅಂತ ದಶಕ ಸ್ಥಾನಕ್ಕೆ ಒಂದು ಸ್ಥಾನ ಕೆಳ ಬರುವಾಗ ಒಂದು ಸ್ಥಾನ ನೆಕ್ಸ್ಟ್ ಹಿಂಗೆ ಮೂವ್ ಮಾಡಿ ನಾವು ಬರೋದು. ಇದು ಗುಣಿಸುದು ಹೆಂಗೆ ಹೇಳಿ ಟ್ರೆಡಿಷನಲ್ ಇದರ ಹಿಂಗೆ ಹೇಳಿಕೊಡ ಎಲ್ಲರಿಗೂ ಅಂತಿದ್ದು. ಆದರೆ ವೇದಗಣಿತದಲ್ಲಿ ನಾವು ಹಾಗೆ ಮಾಡೋದಲ್ಲ. 25ರ ಇದು ಸ್ಕ್ವೇರ್ ಇದು ಮಾಡುವ ಸ್ಕ್ವೇರ್ ಕಂಡು ಹುಡುಕುವಾಗ ಅಥವಾ ವರ್ಗ ಮಾಡುವಾಗ 25ರಲ್ಲಿ ಲಾಸ್ಟ್ ಒಂದು ಏಕಸ್ಥಾನದಲ್ಲಿ 5 ನಂಬರ್ ಇದ್ದಲ್ಲ, ಅದರ 5ರಿಂದ 5ಕ್ಕೆ ಗುಣಿಸಿ 25 ಒಳಗೆ ಬರೋದು. ಅಲ್ಲಿ ನಾವು ಶೇಷವ ತೆಕ್ಕೊಂಬಲಿಲ್ಲ, ರಿಮೈಂಡರ್ನ ಬೇರೆ ಆಗಿ ತೆಕ್ಕೊಂಬಲಿಲ್ಲ, ಒಟ್ಟಿಗೆ ಬರೋದು. 5 ಗುಣಿಸು 5 ಒಳಗೆ 25. ನಾವು ಟ್ರೆಡಿಷನಲ್ ಮೆಥಡ್ ಇಲ್ಲಿ ಅದರ 5ರ ಮಾತ್ರ ಬರೋದು, 2 ಶೇಷ ಹೇಳಿ ತಕೊಂಡು ರಿಮೈಂಡರ್ ಹೇಳಿ ತಕೊಂಡು ಮತ್ತೆ ಗುಣಿಸುವಾಗ ಅದರ ಕೂಡಿಸೋದು. ಇದರಲ್ಲಿ ಇಲ್ಲಿ ಹಂಗಲ್ಲ, 5 ಗುಣಿಸು 5 25 ಹಾಗೆ ಬರೋದು. ಮತ್ತೆ 2 ನಂಬರ್ ಇದ್ದನ್ನೇ 10ನೇ ಸ್ಥಾನದಲ್ಲಿ ಅದರ 2ರ ನಾವು ನೆಕ್ಸ್ಟ್ ನಂಬರಿನೊಟ್ಟಿಗೆ ಮಲ್ಟಿಪ್ಲೈ ಇದು ಗುಣಿಸುದು. 2ರ ನಂತರ 3 ಬತ್ತು, ಹಂಗೆ 2 ಗುಣಿಸು 3 ಒಳ್ಳೆ 6 625. ಇದೊಂದು ಸಣ್ಣ ಎಕ್ಸಾಂಪಲ್. ಅದು ನಾವು ಈಗ ಯಾವುದೇ ವರ್ಕ್ಶಾಪ್ ಮಾಡುವಾಗ ಮಕ್ಕಳಿಗೆ ಅದರ ಬೋರ್ಡಲ್ಲಿ ಬರೋದು ಸ್ಲೈಡ್ ಎಲ್ಲ ಯೂಸ್ ಮಾಡಿ ಹೇಳೋದು. ನಾವು ಹಿಂಗೆ ಓವರಲ್ಲಿ ಹೇಳುವಾಗ ಅದು ತುಂಬಾ ಹೇಳ್ತಾವೆ, ಇದು ತುಂಬಾ ಕಷ್ಟ ಇದ್ದವಳಿ ಮಕ್ಕಳಿಗೆ ಅಥವಾ ಇದರ ಇದು ಮಾಡುವ ಕಾಂಗ್ ಅದರ ಬೋರ್ಡಿಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾರೆ, ಆ ಬೋರ್ಡಿಲಿ ಅದರ ಹೇಳಿಕೊಡ್ತಾರೆ. ಬೋರ್ಡ್ ಅಥವಾ ವೈಟ್ ಬೋರ್ಡ್ ಹಾಕು ಅಲ್ಲದ್ರೆ ಇದು ಸ್ಲೈಡ್ ಹಾಕು, ಅದಲ್ಲಿ ಹೇಳಿಕೊಡುವ ಮಕ್ಕಳು ತುಂಬಾ ಸುಲಭಗಳಿಗೆ ಅದು ಅರ್ಥ ಆಗುತ್ತೆ. ಈಗ ನಿಂಗ ವರ್ಕ್ಶಾಪ್ ಹೇಳಿ ಹೇಳಿದೆ, ಸಾಧಾರಣ ಇಲ್ಲಿವರೆಗೆ ಒಂದು ಎಷ್ಟು ಅಂದಾಜು ಎಷ್ಟು ವರ್ಕ್ಶಾಪಿನ ಅಟೆಂಡ್ ಮಾಡಿದ್ದೆ, ಎಷ್ಟು ಮಕ್ಕಳಿಗೆ ಹೇಳಿಕೊಟ್ಟಿದೆ ಹೇಳಿದ್ರೆ? ಅದು ಹಂಗೆ ಒಬ್ಬ ಇಬ್ಬರಿಂಗಾಗಿ ಟ್ಯೂಷನ್ ಟೈಪ್ ಮಾಡಿದ್ದಲ್ಲ. ಹೇಳಿದ್ರೆ ಸುಮಾರು ಕೆಲವು ಕಾಲೇಜುಗಳಲ್ಲಿ, ಸಾಧಾರಣ ಇಲ್ಲಿ ನಮ್ಮ ದಕ್ಷಿಣ ಕನ್ನಡಲ್ಲಿ ನಾನು ಸುಮಾರು ಫಿಲೋಮಿನಾ ಕಾಲೇಜು, ಮತ್ತೆ ಇದು ಕಾರ್ ಸ್ಟ್ರೀಟ್ ಮಂಗಳೂರಲ್ಲಿ, ಮತ್ತೆ ಹಂಪನಗಟ್ಟೆ ಯೂನಿವರ್ಸಿಟಿ ಕಾಲೇಜು, ಮತ್ತೆ SDM ಕಾಲೇಜು, ಹಾಗೆ ಸುಮಾರು ಕಾಲೇಜುಗಕ್ಕೆ, ಮತ್ತೆ ಈವ್ನಿಂಗ್ ಕಾಲೇಜಲ್ಲಿ ಹಂಪನಗಟ್ಟೆಯಲ್ಲಿ ಒಂದು ಈವ್ನಿಂಗ್ ಕಾಲೇಜ್ ಇದ್ದು ಯೂನಿವರ್ಸಿಟಿ ಇದು ಕಾಲೇಜ್ ಅಲ್ಲಿ, ಹಾಗೆ ಸುಮಾರು ಕಾಲೇಜುಗಕ್ಕೆ, ಹೈಸ್ಕೂಲ್ಗಕ್ಕೆ, PU ಸ್ಕೂಲ್ಗಕ್ಕೆ, ಮತ್ತೆ ಅದೇ ಹಾಗೆ ಸುಮಾರು ಕಡೆ. ಕೆಲವು ಈ ಕೊರೋನಾ ಟೈಮಲ್ಲಿ ಆಂಧ್ರಲ್ಲಿ 2-3 ಶಾಲೆಗುದೇ ಆನ್ಲೈನ್ ಇಲ್ಲಿ ಆನ್ ಮಾಡಿದ್ದೆ. ಹಂಗೆ ಕಮ್ಮಿಲಿ ಒಂದು 30-35 ವರ್ಕ್ಶಾಪ್ ಮಾಡಿದ್ದೆ. ಅದೇ ತುಂಬಾ ಜನ, ಈಗ ಕ್ರೌಡ್ ತುಂಬಾ ಇದ್ದರೆ ಅದು ಏನಾಗಿದೆ ಒಳ್ಳೇದೊಳಿ ಕಾಣ್ತಾ ಹೇಳೋದು, ಹೆಚ್ಚು ಜನಕ್ಕೆ ಹೇಳಿ. ಈಗ ಒಬ್ಬ ಇಬ್ಬರು ಹಿಂಗೆ ಟ್ಯೂಷನ್ ಮಾಡಿಯಾರೆ, ಅವಕ್ಕೆ ಮಾತ್ರ ಗೊಂತಪ್ಪದಷ್ಟೇ. ಈಗ ಏಕಕಾಲಲ್ಲಿ ಒಂದು 100-150 ಜನಕ್ಕೆ ಮಾಡ್ಯಾರೆ,
ಕಾರ್ಯಾಗಾರ ಅಥವಾ ವರ್ಕ್ಶಾಪ್ ಹೇಳ್ತು ನಾವು. ಹಾಗೆ ಮಾಡಿದರೆ ಅದು ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಹೇಳುದು ನಮ್ದು ಆಶಯ. ಈಗ ನಿಂಗ ಆನ್ಲೈನ್ ವರ್ಕ್ಶಾಪ್ ಹೇಳಿ ಹೇಳಿದೆ, ಆನ್ಲೈನ್ ಕ್ಲಾಸಸ್ ನಿಂಗ ತಕ್ಕೊಳ್ತೀರಾ? ಆನ್ಲೈನ್ ಕ್ಲಾಸ್ ನಾನು ಈಗಲೇ ಹೇಳಿದಂಗೆ ಒಂದು ತುಂಬಾ ಈಗ ಸದ್ಯಕ್ಕೆ ನಾನು ಕಾಲೇಜಿಗೆಲ್ಲವು ಒಂದು 10 ದಿನದ್ದು 15 ದಿನದ್ದು ಒಂದು 15 ಗಂಟೆದು 20 ಗಂಟೆದೊಳೆಲ್ಲ ಹಂಗೆ ಮಾಡಿಸಿದ್ದು. ಹಂಗೆ ನಾನು ಮಾಡಿದ್ದೆ. ಹಂಗೆ ಆನ್ಲೈನ್ ಇಲ್ಲಿ ಈಗ ಮಕ್ಕಳು ಒಂದು 25-30 ಜನ ಮಕ್ಕ ಇದ್ದಾರೆ, ಅವಕ್ಕೊಂದು ಅದಲ್ಲಿ ಕಲಿಯಕ್ಕೋಳು ಅಭಿರುಚಿ ಇದ್ದಾರೆ, ಆನ್ಲೈನ್ ಇಲ್ಲಿ ಮಾಡ್ತೆ. ಇನ್ನು ನಿಂಗಳ ಒಂದು ಬುಕ್ ಬಿಡುಗಡೆ, ನಿಂಗೊಂದು ಬುಕ್ ಬರದ್ಯಲ್ಲ, ಅದ್ರ ಬಗ್ಗೆ ಹೇಳುದಾದರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆಲ್ಲರಿಗೂ ಬೇಕು. ಅದು ನಾನೊಂದು ಹೌ ಟು ಕ್ರ್ಯಾಕ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಥ್ರೂ ವೇದಿಕ್ ಮ್ಯಾಥಮೆಟಿಕ್ಸ್ ಹೇಳಿ ಒಂದು ಪುಸ್ತಕ ಬರದ್ದು. ಅದು ಪಬ್ಲಿಕೇಶನ್ ಒಂದು ದೊಡ್ಡ ಪಬ್ಲಿಕೇಶನ್ ಹೇಳಿ ಅಂತ ಅಲ್ಲ ಹೇಳಿದ್ರೆ, ಈಗ ನಮ್ಮ ಇದರಲ್ಲೆಲ್ಲ ಹೇಳ್ತಾರೆ ಯಾವ್ದು ಹೇಳಿದ್ರೆ ಪೇಪರ್ ಪಬ್ಲಿಕೇಶನ್ ಇಲ್ಲೆಲ್ಲ ವೆಯ್ಟೇಜ್ ಹೇಳಿದ್ರೆ ಅದು ಸ್ಕೋಪಸ್ ಇಲ್ಲಿ ಪಬ್ಲಿಕೇಶನ್ ಆಯ್ಕು, ಅಥವಾ ಇದು ವೆಬ್ ಆಫ್ ಸೈನ್ಸ್, ಹಿಂಗೆ ಬೇರೆ ಬೇರೆ ಫಾರಿನ್ ಕೆಲವು ಇದಿದ್ದು ಅದರಲ್ಲಿದ್ದರೆ ಮಾತ್ರ ಈ ಕಾಲೇಜುಗಳೆಲ್ಲ ಅದಕ್ಕೆ ಕನ್ಸಿಡರೇಷನ್ ಮಾಡೋದು. ಬಟ್ ಇದು ಅಂತ ಒಂದು ಪಬ್ಲಿಕೇಶನ್ ಅಲ್ಲ, ಸಣ್ಣ ಪಬ್ಲಿಕೇಶನ್. ಆದರೂ ಪಬ್ಲಿಕೇಶನ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಹೇಳಿದ್ರೆ, ಜನಾಂಗಕ್ಕೆ ಅದು ರೀಚ್ ಆಯ್ಕು, ಮಕ್ಕಳಿಗೆ ಅದು ರೀಚ್ ಆಯ್ಕು, ಇದು ಸ್ಪರ್ಧಾತ್ಮಕ ಪರೀಕ್ಷೆ ಬರೋಕೆ ಅದು ಹೆಂಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ನಾವು ಹೆಂಗೆ ಎದುರಿಸಲಕ್ಕೊಳ್ಳುವ ವಿಷಯದ ಬಗ್ಗೆ ಬರದ್ದು. ಅದಲ್ಲಿ ಹೆಚ್ಚುದೇ ವೇದಗಣಿತದ ವಿಷಯಗಳೇ. ವೇದಗಣಿತಲ್ಲಿ ಹೆಂಗೆ ಗುಣಿಸುದು, ವೇದಗಣಿತಲ್ಲಿ ಹೆಂಗೆ ಭಾಗಿಸುದು, ಕೂಡಿಸುದು ಹೆಂಗೆ ಸಿಂಪಲ್ ಆಗಿ, ಕಳವದು ಹೆಂಗೆ, ಮತ್ತೆ ವರ್ಗಮೂಲ ಕಂಡು ಹುಡುಕುದು ಹೆಂಗೆ, ಘನ ಮೂಲ ಕಂಡು ಹುಡುಕುದು ಹೆಂಗೆ, ಮತ್ತೆ ಮ್ಯಾಜಿಕ್ ಸ್ಕ್ವೇರ್ ಮಾಡೋದು ಹೆಂಗೆ, ಇಂಥದ್ದೆಲ್ಲ ಹಲವಾರು ವಿಷಯಗಳ ಅಲ್ಲಿ ಪ್ರಸ್ತಾಪಿಸಿದ್ದೆ. ಅದು ಅಲ್ಲದೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅವು ಹೆಂಗೆ ಫೇಸ್ ಮಾಡಕ್ಕೂ, ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ಕೂ ಅಂತ ವಿಷಯಗಳ ಬಗ್ಗೆಯೂ ಆ ಪುಸ್ತಕ ಬರದ್ದೆ. ಅದೀಗ ಒಂದು pothi.com ಅಲ್ಲಿ ಒಂದು ಆನ್ಲೈನ್ ಸೆಲ್ಫ್ ಪಬ್ಲಿಕೇಶನ್ ಹೇಳ್ತು, ನಾವೇ ಪಬ್ಲಿಕೇಶನ್ ಮಾಡುವಂತ ಸೈಟ್ ಅಂತ. ಆ ಸೈಟಲ್ಲಿ ಈಗ ಅದು ಸಿಕ್ಕುತ್ತಾ ಇದ್ದು, ಅದು ಅಲ್ಲದೆ ನಿಧಾನಕ್ಕೆ ಅದು ಬೇರೆ ಇದೆ. ಈಗ ಫ್ಲಿಪ್ಕಾರ್ಟ್ ಅಮೆಝಾನ್ ಇಲ್ಲೆಲ್ಲ ಬಕ್ಕು, ಅದಕ್ಕೆ ರಜಾ ಸಮಯ ಆಯ್ಕು. ಹಂಗೆ ಬುಕ್ ಒಂದು ಬರದರೆ ಅದರ ಜನಾಂಗಕ್ಕೆ ಹೆಚ್ಚು ಉಪಕಾರ ಹಾಕೊಳ್ಳೋ ಉದ್ದೇಶದಿಂದ ನಾನದು ಬರುತ್ತೆ. ನಾನು ಕೆಲವು ಸ್ಲೈಡ್ ನಾನೊಂದು 180 ಸ್ಲೈಡ್ ಒಂದು 180 ಸ್ಲೈಡ್ ಮಾಡಿದ್ದೆ. ಅದರಲ್ಲಿ ಕೆಲವು ವಿಚಾರ ಈಗ ಈ ವೇದಗಣಿತ ಹೇಳಿದ್ರೆ 16 ಸೂತ್ರ ಇದೆ, ಅದಕ್ಕೆ 13 ಉಪಸೂತ್ರ ಅಳ್ತಾವು. ಆ 13 16 ಒಟ್ಟಾರೆ 29 ಸೂತ್ರ ಇದೆ. ಅದರ ಉಪಸೂತ್ರಗಳಲ್ಲೇ ವೇದಗಣಿತ ನಿಂದೊಂಡು 20. ಎಲ್ಲಾ ವೇದಗಣಿತ ಯಾವುದೇ ಇದು ವಿಧಾನ ಅದರದೆ ಬೇಸ್ ಆ 16 ಇದು ಸೂತ್ರವಿದೆ, ಅದರ 13 ಉಪಸೂತ್ರವಿದೆ. ಹಂಗೆ ಅದರ ಬಗ್ಗೆ ರಜಾ ಅದು ಈ ವೇದಗಣಿತ ಎಲ್ಲ ಬರಕೊಂಡು 20 ಸಂಸ್ಕೃತಲ್ಲಿ ಸ್ವಿಂಗ್ ಅದು ಬರದ್ದು ಸಂಸ್ಕೃತಲ್ಲಿ. ಮೊದಲ ಪಬ್ಲಿಕೇಶನ್ ಆದ್ದು ಪುಸ್ತಕ ಬಿಡುಗಡೆ ಸಂಸ್ಕೃತಲ್ಲಿ 20. ಹಂಗೆ ಆ ಸೂತ್ರಗಳಿದೆ ಸಂಸ್ಕೃತ ಭಾಷೆಯಲ್ಲೇ 20. ಹಂಗೆ ಅದರ ರಜಾ ತೋರ್ಸಕೊಳ್ಳೋದು. ಅದಕ್ಕೆ ಬೇಕಾಗಿ ನಾನು ಒಂದು ಸ್ಕ್ರೀನ್ ಶೇರ್ ಮಾಡ್ಲಕ್ಕೊಳ್ಳಿ ನಂದು ಅಭಿಪ್ರಾಯ ಮಾಡ್ಲಕ್ಕು ಅಕ್ಕ. ಒಂದು ಈಗ ಹಂಗೆ ಕೆಲವು ವೇದಗಣಿತದಲ್ಲಿ ನಮ್ಮ ಅಕ್ಕಗೆ ನಾವು ಮೊದಲು ಹೇಳಿಕೊಡಕ್ಕದ್ದು ಎಂತ ಹೇಳಿದ್ರೆ, ಅವಕ್ಕೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಬೇಕು ಹೇಳಿದ್ರೆ. ನಾನೊಂದು ದಿನ ಒಂದು ಕಡೆ ಕ್ಲಾಸ್ ಮಾಡುವಾಗ ಮಾಣಿ ನನ್ನ ಹತ್ರ ಕೇಳಿದ, ಇದು ನಿಂಗೆ ಹೇಳುವುದೆಲ್ಲ ಸರಿ ನೋಡಿ, ಸುಮಾರು ಮೆಥಡ್ ವಿಧಾನಂಗ ನಿಂಗೆ ಹೇಳ್ತೀಯ, ಅದರೆಲ್ಲ ನೆನಪಿ ಮಾಡಿಕೊಂಬದು ತುಂಬಾ ಕಷ್ಟ ಅಲ್ಲದ, ಹೆಂಗೆ ನೆನಪು ಮಾಡಿಕೊಂಬದು ಅವನ ಒಂದು ಪ್ರಶ್ನೆ. ಅದಕ್ಕೆ ನಾನು ಹೇಳಿದೆ, ನೋಡಿ ಈಗ ಕಳೆದ ವರ್ಷ ಇದೇ ದಿನ ನಿನ್ನ ಮನೆಯಲ್ಲಿ ಎಂತ ಆಯ್ತು, ಎಷ್ಟೊತ್ತಿಗೆ ನೀವು ಊಟ ಮಾಡಿದ್ದು, ಎಷ್ಟೊತ್ತಿಗೆ ಮನೆಗಿದ್ದು, ಅದರೆಲ್ಲ ಹೇಳಲೇಡಿ ಈಗ. ಅವ ಹಂಗಾತು, ಇದು ಎಂತಪ್ಪ ಇವು ಎಂತದೋ ಹೇಳ್ತಾವ, ಇವಕ್ಕೇನಾರು ಸರಿಯಾಗಿ ತಲೆ ಕೆಲಸ ಮಾಡ್ತಾ ಇಲ್ಲಿಯ ಹೇಳುವ ಒಂದು ಹಂಗೆ ಆ ರೀತಿ ಅವ ಚಿಂತನೆ ಮಾಡಿದ. ಅಂಬಾಗ ನಾನು ಹೇಳಿದೆ, ಅಪ್ಪಪ್ಪು ನಿನಗೆ 1 ವರ್ಷ ಹಿಂದೆ ನೀನ್ ಎಂತ ಮಾಡಿದ್ದೆ ಇದೇ ದಿನಾಳಿ ಎಲ್ಲ ಕೇಳಿದ್ರೆ ನೆನಪಿರ ಅಂತ ಹೇಳಿದ್ರೆ, ಅದು
ಡೈಲಿ ರೂಟೀನ್ ನಾವು ಯಾವತ್ತು ದಿನಗಳು ಎಂತ ಮಾಡ್ತಾ ಹಂಗೆ ಮಾಡ್ತಾ ಇರ್ತದೆ. ಹಂಗಾರೆ ಎಲ್ಲವನ್ನು ನಮಗೆ ನೆನಪು ಮಾಡಿಕೊಂಬಲ್ಲಿ ಹಿಡಿತಿಲ್ಲ. ಹಾಗೆ ಯಾವುದೇ ವಿಷಯದ ನಾವು ಕಲಿಯುವಾಗ ವೇದಗಣಿತ ಆಗಲಿ ಇನ್ನೊಂದು ಹೊಸ ವಿಷಯ ಆಗಲಿ ಅವಕ್ಕೆ ಒಂದು ಪ್ರಧಾನವಾಗಿ ಅವಕ್ಕೆ ಕಾನ್ಸಂಟ್ರೇಷನ್ ಬೇಕು, ಮತ್ತೊಂದು ಅವಕ್ಕೆ ಇಂಟ್ರೆಸ್ಟ್ ಬೇಕು, ಅದರಲ್ಲಿ ಅಭಿರುಚಿ ಬೇಕು. ಹಾಗೆ ಇಲ್ಲಿ ಹಿಂಗ ಚಿತ್ರ ನೋಡಿ, ಇದರಲ್ಲಿ ಈಗ ಒಪ್ಟಿಕಲ್ ಇಲ್ಯೂಷನ್ ಹೇಳಿ ನಾವು ಹೇಳ್ತು, ಅದರಲ್ಲಿ ಹೆರಂದ ಕಾಂಬಾಗ ಎರಡೇ ಜನರ ಕಾಂಬದು. ಆದರೆ ನಾವು ತುಂಬಾ ಗಮನ ಕೊಟ್ಟು ನೋಡಿಯರೆ ಅದರಲ್ಲಿ 5 ಜನ ಇದ್ದವು ನೋಡಿ. ಸಡನ್ ನಾವು ಯಾವ್ದಕ್ ಗಮನ ಕೊಡಾದ್ರೆ ಎಷ್ಟು ಜನ ಇದ್ದವು ಚಿತ್ರದಲ್ಲಿ ಹೇಳಿ ಕೇಳಿದ್ರೆ ಕೆಲವು ಮಕ್ಕಳು 2 ಜನ ಹೇಳ್ತಾವು, ಇನ್ನು ಕೆಲವು 3 ಹೇಳ್ತಾವು, ಮತ್ತೆ ಕೆಲವು 4 ಕೊಡ್ತಾವು. ಆ ಹೇಳಿದ್ರೆ ಅವು ಸರಿಯಾಗಿ ಗಮನ ಕೊಡ್ತಾವಿಲ್ಲ. ಮತ್ತೆ ಕೆಲವು ಸರಿ ನೋಡಿದವು ಹೇಳ್ತಾವ 5 ಜನ ಇದ್ದವು ಹೇಳಿ. ಹಂಗೆ ನೋಡಿ ವೇದಗಣಿತ ಹೇಳಿದ್ರೆ ನಾವು ಆಲ್ರೆಡಿ ನೋಡಿದ್ದರ ಮೊದಲೇ ಈಗಲೇ ಅದು ಎಂತಕ್ಕೆ ಬೇಕು ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ ಮಾಡುವಾಗ ಅದು 10ರಿಂದ 15 ಪಟ್ಟು ವೇಗ ಅಲ್ಲಿ ಅದು ಮಾಡುತ್ತೆ ಹೇಳಿದ್ರೆ ನಾವು ಟ್ರೆಡಿಷನಲ್ ಮೆಥಡ್ ಇಲ್ಲಿ 1 ನಿಮಿಷ ಉತ್ತರ 10 ಸೆಕೆಂಡ್ ಅಥವಾ 5 ಸೆಕೆಂಡ್ ಇಲ್ಲ. ಮತ್ತೆ ಈ ಮಗ್ಗಿ ಅಲ್ಲ ನಾವು 10ರಿಂದ 20ರವರೆಗೆಲ್ಲ ಕಲಿಯಕ್ಕೊಳ್ಳಿಲ್ಲ, 9ರವರೆಗೆ ಕಲ್ತಾರೆ. ಮತ್ತೆ ವೇದಗಣಿತದಲ್ಲಿ ಬೇರೆ ಮೆಥಡ್ ಇದ್ದು ಸಿಂಪಲ್ ಆಗಿ ಇವನ್ ಇವು 15ರದ್ದು 20ರದ್ದು ಎಲ್ಲದ ಮಗ್ಗಿ ಅನ್ನೋದು ನಾವು ಮಾಡ್ಲಕ್ಕು. ಹಾಗೆ 1 ಲೈನ್ ಆನ್ಸರ್ ಹೇಳಿದ್ರೆ ಉದ್ದ ತುಂಬಾ ಸ್ಟೆಪ್ಸ್ ಇಲ್ಲೇ ಸಿಂಪಲ್ ಆಗಿ ನನಗೆ ಅದರ ಯಾವುದೇ ಒಂದು ಇದು ಗಣಿತದ ವಿಚಾರ ಸಿಂಪಲ್ ಆಗಿ ಸಾಲ್ವ್ ಮಾಡ್ಲಕ್ಕು. ಮತ್ತೆ ಮ್ಯಾಜಿಕ್ಕಿನಂಗಿದ್ದು ಮ್ಯಾಜಿಕಲ್ ಟೂಲ್ ಟು ರೆಡ್ಯೂಸ್ ಸ್ಕ್ರಾಚ್ ವರ್ಕ್ ಅಂಡ್ ಫಿಂಗರ್ ಕೌಂಟಿಂಗ್ ಹೇಳಿದ್ರೆ ಈ ಕೈಲಿಂಗೆ ಬೆರಳ್ಳಿ ಎಣಿಸುತ್ತಾ ಹೋಗ್ಕೊಳ್ಳಿಲ್ಲ, ಸುಲಭವಾಗಿ ಮಾಡ್ಲಾಗುತ್ತೆ. ಇದೆಲ್ಲ ವೇದಗಣಿತದ ಒಂದು ಇಂಪಾರ್ಟೆನ್ಸ್. ಇಲ್ಲಿ ನೋಡಿ 16 ಸೂತ್ರ ಇದ್ದು ಅದರ ಮೀನಿಂಗ್ ಇದ್ದು ಅದ್ರಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾರೆ ಏಕಾಧಿಕೇನ ಪೂರ್ವೇನ ಹೇಳಿ ಹೇಳ್ತಾವು. ಅದು ಮೊದಲ ಅಣಸೂತ್ರ. ಅದರ ಅರ್ಥ ಇಂಗ್ಲಿಷಲ್ಲಿ ಹೇಳ್ತಾರೆ ಬೈ 1 more than the previous one ಹೇಳಿದ್ರೆ ಒಂದು ಮೊದಲಣಂದ ಒಂದು ಹೆಚ್ಚು ಹೇಳಿ ಸ್ಕ್ವೈರಿಂಗ್ ಆಫ್ ಎ ನಂಬರ್ ಎಂಡಿಂಗ್ ವಿತ್ 5 ಹೇಳಿ ಅದು ಅಪ್ಲಿಕೇಶನ್ ಅದರ. ಮತ್ತೆ 2ನೇ ಸೂತ್ರ ನಿಖಿಲಂ ನವತ್ ಚರಮಂ ದಶತ್ ಹೇಳಿ ಹಂಗೆ ಹೇಳಿದ್ರೆ ಆಲ್ ಫ್ರಮ್ 9 ಲಾಸ್ಟ್ ಫ್ರಮ್ 10 ಹೇಳಿ ಅದು ನಾವು ಗುಣಿಸುವಾಗ ಹೇಳಿದ್ರೆ 10ರಿಂದ 0 ಇಪ್ಪ ನಂಬರ್ 10, 100, 1000, 10,000, ಲಕ್ಷ, ಹಂಗೆ 10 ಲಕ್ಷ, ಕೋಟಿ ಹಂಗಿಪ್ಪ ನಂಬರ್ಗಕ್ಕೆ ಅದರ 10 ಇಪ್ಪ ನಂಬರ್ ಹೇಳಿದ್ರೆ 99, 98, 96, 95 ಇಂಥ ನಂಬರ್ಗಕ್ಕೆಲ್ಲ ಸುಲಭವಾಗಿ ಹೆಂಗೆ ಇದು ಗುಣಿಸ್ಲಕ್ಕೊಳ್ಳಿ. ಅದಕ್ಕೆ ಸೂತ್ರ ಹೇಳೋದು ನಿಖಿಲಂ ನವತ್ ಚರಮಂ ದಶತ್ ಹೇಳಿ. ಹಂಗೆ ಊರ್ಧ್ವ ತಿರಭ್ಯಾಮ್ ಹೇಳಿ ಮತ್ತೊಂದು ಸೂತ್ರ. ಅದಕ್ಕೆ ಅದು ಈಗ ಗುಣಿಸುವಾಗ ಯಾವುದೇ ನಂಬರ್ ಅದಕ್ಕೆ ಈಗ ನಾನು ಮೊದಲು ಹೇಳಿದಂಗೆ ಇಂಥ ಅದು ಲಾಸ್ಟ್ ನಂಬರ್ 5 ಆಯ್ಕು, 4 ಆಯ್ಕು, 3 ಆಯ್ಕು ಹಂಗೆಂತ ಇಲ್ಲ. ಯಾವುದೇ ನಂಬರಿಂಗೆ 2 ಅಂಕೆ ಇಪ್ಪ ನಂಬರಿಂಗೆ 3 ಅಂಕೆ ಇಪ್ಪ ನಂಬರಿಂಗೆ ಗುಣಿಸುವಾಗ ನಾವು ಹೆಂಗೆ ಗುಣಿಸ್ಲಕ್ಕು ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡೋದೇ ಬೇರೆ ರೀತಿಯಲ್ಲಿ ಮಾಡೋದು. ಅದರ ಊರ್ಧ್ವ ತಿರಭ್ಯಾಮ್ ಹೇಳಿ ಹೇಳ್ತಾವೆ ಸಂಸ್ಕೃತಲ್ಲಿ. ಇಂಗ್ಲೀಷಲ್ಲಿ ಹೇಳ್ತಾರೆ ವರ್ಟಿಕಲ್ ಆ್ಯಂಡ್ ಕ್ರಾಸ್ ವೈಸ್ ಹೇಳಿ. ಅದು ಜನರಲ್ ಫಾರ್ಮುಲಾ ಅಪ್ಲಿಕೇಬಲ್ ಟು ಆಲ್ ಕೇಸಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ 2 large numbers ಹೇಳಿದ್ರೆ 2 ಅಂಕೆಯ 3 ಅಂಕೆಯ 4 ಅಂಕೆಯ ಯಾವುದೇ ಇದನ್ನೋದೇ ಮಲ್ಟಿಪ್ಲೈ ಮಾಡ್ಲಕ್ಕೆ. ಇದೆಲ್ಲ ರಜಾ ನಮಗೆ ಇದುದೇ ನಮ್ಮ ಸ್ಪರ್ಧಾತ್ಮಕ ಇದರಲ್ಲಿ ಲಾಜಿಕಲ್ ಥಿಂಕಿಂಗ್ ಹೇಳ್ತವೆ, ಅದನ್ನೋದೇ ಇಂಪ್ರೂವ್ ಮಾಡ್ತವೆ. ಹಾಗೆ 4ನೇ ಸೂತ್ರ ಪರಾವರ್ತ್ಯ ಯೋಜಯತ್ ಟ್ರಾನ್ಸ್ಪೋಸ್ ಅಂಡ್ ಅಡ್ಜಸ್ಟ್ ಹೇಳಿ. ಅದು ನಾವು ಡಿವಿಷನ್ ಮಾಡುವಾಗ ಭಾಗಿಸುವಾಗ ಯೂಸ್ ಮಾಡ್ತೇವೆ ಅದರ. ಹಾಗೆ ಶೂನ್ಯ ಸಮುಚ್ಚಯ ಹೇಳಿದ್ರೆ ವೆನ್ ದ ಸಮ್ ಇಸ್ ದ ಸೇಮ್ ದಟ್ ಸಮ್ ಇಸ್ 0 ಹೇಳಿ. ಅದು 2 ನಂಬರ್ಗಳ ಗುಣಿಸಿಯಪ್ಪಾಗ ಆನ್ಸರ್ ಸರಿ ಇದ್ದಾಳಿ ಪರೀಕ್ಷೆ ಮಾಡಲೇ ಅದರ ನಾವು ಯೂಸ್ ಮಾಡ್ತೇವೆ. ಹಾಗೆ ಅನುರೂಪ್ಯನ ಶೂನ್ಯಮಯ ಅಂತ ಹೇಳಿ ಅದು ರೇಷಿಯೋಕ್ಕೆ ಯೂಸ್ ಮಾಡೋದು. ಸಂಕಲನ ವ್ಯವಕಲನಾಭ್ಯಾಮ್ ಪೂರ್ಣ ಅಪೂರ್ಣಾಭ್ಯಾಮ್ ಹೇಳಿದ್ರೆ ಆ್ಯಕ್ಚುಲಿ ಅದರ ವಿಂಗಡಿಸುತ್ತಾರೆ ಪೂರ್ಣ ಅಪೂರ್ಣಾಭ್ಯಾಮ್ ಹೇಳಿ. ಚಲನ ಕಲನಾಭ್ಯಾಮ್ ಯಾವುದು ಹಾಗೆ 16 ಸೂತ್ರಾಂಗ ಇದ್ದು ವ್ಯಷ್ಟಿ ಸಮುಷ್ಟಿ ಪಾರ್ಟ್ ಆ್ಯಂಡ್ ಓಲ್ ಹೇಳ್ತಾವು. ಶೇಷ ಜ್ಞಾನೇನ ಚರಮೇನ ಮತ್ತೆ ಸೋಪನ್ಯ ಮಂತ್ಯಂ ಏಕಾಧಿಕೇನ ಪೂರ್ವೇನ ಗುಣಿತ ಸಮುಚ್ಚಯ ಗುಣಕ ಸಮುಚ್ಚಯ
ಹಿಂಗೆ 16 ಸೂತ್ರಾಂಗ. ಅದಕ್ಕೆ ಉಪಸೂತ್ರಾಂಗಳು ಇದ್ದು ಅನುರೂಪೇಣ, ಅದಕ್ಕೆ ಪ್ರೊಪೋರ್ಷನಾಲಿಟಿಗೆ ಯೂಸ್ ಮಾಡೋದು. ಮತ್ತೆ ರಿಮೈಂಡರ್, ರಿಮೈನ್ಸ್ ಕಾನ್ಸ್ಟೆಂಟ್, ಶಿಷ್ಟ್ಯ, ಶೇಷಮಾನ್ಯತ, ಮತ್ತೆ ಹಿಂಗೆ 13 ಉಪಸೂತ್ರಾಂಗಳು ಇದ್ದು. ಅದೇ ಆಗ ಹೇಳಿದ್ದೆ, ನಾವು ಬಾಯಲ್ಲಿ ಹೇಳುವಾಗ ಅದಷ್ಟು ಸಮಂಜಸ ಆಗುತ್ತಿಲ್ಲ ನನಗೆ. ಅದಕ್ಕೆ ನಾನು ಅದನ್ನೇ ಇಲ್ಲಿ ತೋರಿಸುತ್ತೆ ನೋಡಿ ಸ್ಕ್ರೀನ್ ಇಲ್ಲಿ. ಇದೀಗ ನೋಡಿ ನಾವು ಟ್ರೆಡಿಷನಲ್ ಮೆಥಡ್ ಇಲ್ಲಿ ಮಾಡುದು. ಹಿಂಗೆ ಇಲ್ಲಿ ಎಡದ ಸೈಡ್ ಇಲ್ಲಿ ಟ್ರೆಡಿಷನಲ್ ಮೆಥಡ್ ಇಲ್ಲಿ ಮಾಡಿದ್ದೆ. ಬಲದ ಸೈಡ್ ಇಲ್ಲಿ ನೋಡಿ 65 ಗುಣಿಸು 65 4225. ಅದಕ್ಕೆ ನಾವು ಮಲ್ಟಿಪ್ಲೈ ದ ಪ್ರೀವಿಯಸ್ ಡಿಜಿಟ್ 6 by 1 more than ಇಟ್ ಸೆಲ್ಫ್. ಹೇಳಿದ್ರೆ 6 ಇಂದ 7ರಿಂದ 6ಕ್ಕೆ 7ರಿಂದ ಗುಣಿಸಕ್ಕು ಅಂಬಾಗ ನಮಗೆ ಇದು 42 ಸಿಕ್ಕುತ್ತು. ಅದರ ಲೆಫ್ಟ್ ಸೈಡ್ ಇಲ್ಲಿ ಬರೆಯಬೇಕು. ಮತ್ತೆ ಮಲ್ಟಿಪ್ಲೈ ಲಾಸ್ಟ್ ಡಿಜಿಟ್ ಹೇಳಿದ್ರೆ ಇದು ಏಕಸ್ಥಾನ ಹೇಳುದು ನಾವು 5 ಗುಣಿಸು 5 25. 42 25 ಒಟ್ಟಿಗೆ ಸೇರಿಸಿ ಬರೆಯಬೇಕು. 42 ಶುರು ಹಿಂಗೆ 25 ನಂತರ 4225. ಇದು ಒಂದು ಮೆಥಡ್. ಹಿಂಗೆ ನಮಗೆ ನೋಡಿ ಅದು ಎಲ್ಲ ನಂಬರಿಂಗ್ ಆಗುತ್ತೆ. ಅದರ 5ರ ಲಾಸ್ಟ್ ನಂಬರ್ 5 ಇರಬೇಕು. ಒಂದು ನೋಡುವ ನಾವು ಇನ್ನೊಂದು ಮೆಥಡ್. ಇದು 654 ಗುಣಿಸು 999. ಇದಕ್ಕೆ ನಮಗೆ ಎಂತ ಮಾಡಕ್ಕೆ ಹೇಳಿದ್ರೆ 654ರಿಂದ 1 ಕಳೆಯಕ್ಕೆ 653 ಸಿಕ್ಕಿತ್ತು. ನಂತರ ಈ 653 ಇದ್ದನ್ನೇ ಅದರಲ್ಲಿ ಎಲ್ಲ ನಂಬರ್ ಅನ್ನೋದೇ 6, 5, 3 ಎಲ್ಲಾ ನಂಬರನ್ನು 9ರಿಂದ ಕಳೆಯಕು ಅಂಬ ನಮಗೆ ಇಲ್ಲಿ ನೋಡಿ ನಾನು ತೋರಿಸಿದ್ದೆ. 9ರಿಂದ ಇದು 6 ಕಳೆಯಕು, 9ರಿಂದ 5 ಕಳೆಯಕು, 9ರಿಂದ 3 ಕಳೆಯಕು. ಆ ಉತ್ತರ ನಮಗೆ 346 ಗೊತ್ತು. ಅದರ 653ರ ಒಟ್ಟಿಗೆ ಬರೆಯಬೇಕು. 653 346 6,53,346. ಇದು ನಾನೀಗ ಹೇಳಿಕೊಡ್ತಾ ಇಪ್ಪಕರಣ ರಜಾ ಸ್ಲೋ ಅಳಿಕಂಗ್. ಆದರೆ ಇದು ನಾವು ಮಾಡ್ತಾರೆ ಟ್ರೆಡಿಷನಲ್ ಮೆಥಡ್ ಇಲ್ಲಿ ನೋಡಿ ಎಷ್ಟು ಹೇಳಿದ್ರು ನಾವು 3 ಸತಿ ಗುಣಿಸಕು. 9ರಿಂದ 4ಕ್ಕೆ, 9ರಿಂದ 5ಕ್ಕೆ, 9ರಿಂದ 6ಕ್ಕೆ, ಮತ್ತೆ ಒಂದು ಸ್ಥಾನ ಎಡತ್ತಿಂಗೆ ಬಂದು ಪುನಃ 9ರಿಂದ 4ಕ್ಕೆ, 9ರಿಂದ 5ಕ್ಕೆ, 9ರಿಂದ 6ಕ್ಕೆ ಹಿಂಗೆ ಗುಣಿಸಕ್ಕೆ. ಅದು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವತ್ತೂ ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿ ಬಿಡ್ತಾವಿಲ್ಲ. ನಮಗೆ ಎಷ್ಟು ಶಾರ್ಪ್ ಆಗಿ ಈಗ ಇದು ಮ್ಯಾಥ್ಸ್ ಅಥವಾ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಸಾಲ್ವ್ ಮಾಡಲಿ ಹಿಡಿತೊಳದು ಅವು ನಮ್ಮ ಪರೀಕ್ಷೆ ಮಾಡೋದು ಅಂಬ ಹೆಂಗು ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿ ಹಿಡಿಯ ಅಂಬ ನಾವು ನಮ್ಮ ತಲೆ ಖರ್ಚು ಮಾಡಿಯೇ ಮಾಡಕ್ಕೆ ಉಳಿಯಪ್ಪಾಗ ನಮಗೆ ಹೆಚ್ಚು ಸಮಯ ಇರ್ತಿಲ್ಲ. ಅದಲ್ಲಿ ನಾವು ಕಮ್ಮಿ ಸಮಯದಲ್ಲಿ ತುಂಬ ಕ್ವಶನ್ ಸಾಲ್ವ್ ಮಾಡಕ್ಕಾರೆ ಈ ವೇದಗಣಿತ ತುಂಬ ಉಪಯೋಗ ಆಯ್ತು. ಹಾಗೆ ಇದು 2 ಮೆಥಡ್ ನಾನು ಹೇಳಿದ್ದ. ಹಿಂಗೆ ಸುಮಾರಿದ್ದು ಒಂದು 180 190 ಸ್ಲೈಡ್ ಇದ್ದು. ಇದನ್ನು 2015ರಲ್ಲಿ ಧವಳ್ ಭಾಟಿಯಾಳಿ ಒಬ್ಬರು ನಾರ್ತಿನವು, ಅವು ತುಂಬ ಫೇಮಸ್ ವೇದಗಣಿತಲ್ಲಿ. ನಿಂಗ ಯೂಟ್ಯೂಬ್ ವಿಡಿಯೋ ನೋಡಿರ ಅವರ ಸುಮಾರು ವಿಡಿಯೋ ಇದ್ದು ಧವಳ್ ಭಾಟಿಯಾಳಿ. ಅವು ಒಂದು ನನಗೆ ಇನ್ಸ್ಪಿರೇಷನ್. ವೇದಗಣಿತ ಕಲಿಯಲೆ ಆಗುವ ಒಂದು ಇನ್ಸ್ಪಿರೇಷನ್. ಅವರ ಬುಕ್ಕಿನ ಈ ಎಲ್ಲ 185 ಸ್ಲೈಡ್ ಇದೆ. ಅವರ ಬುಕ್ಕಿನ ಓದಿ ಅದರ ಪವರ್ ಪಾಯಿಂಟ್ ಸ್ಲೈಡ್ ಆಗಿ ಕನ್ವರ್ಟ್ ಮಾಡಿದ್ದ. ಹಂಗೆ ಅವೊಂದು ಎನ್ನ ಗುರುಗಾಳಿ ಹೇಳಕ್ಕು ನಿಜ. ಇಂಟ್ರೆಸ್ಟ್ ಇಲ್ಲದವು ಒಂದು ಇಂಟ್ರೆಸ್ಟ್ ಕೊಟ್ಟು ನೋಡುವ ಹಂಗಿಪ್ಪ ಸ್ಲೈಡ್ಸ್ ಯಾವುದೇ ಒಂದು ಬೋರ್ ಅಪ್ ಅಂತ ಸ್ಲೈಡ್ಸ್ ಖಂಡಿತ ಅಲ್ಲ. ಹಂಗೆ ನಿಗಳ ಉದ್ದೇಶ ಹೇಳ್ರೆ ಈ ವೇದಗಣಿತವ ಎಲ್ಲರಿಗೂ ಒಂದು ಪಸರ್ಸೆಕು ಹೇಳುವ ಉದ್ದೇಶ ಇಪ್ಪ ಕಾರಣ ಆರಿಂಗಾರಿಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಿಂಗಳ ಒಂದು ಕಾಂಟ್ಯಾಕ್ಟಿನ ನಾನು ಕೊಟ್ಟೆ. ವೇದಗಣಿತ ಆಳುದು ಬರೇ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೆಲ್ಲ ನಿತ್ಯ ಜೀವನಲ್ಲಿಯುವುದೇ ಅಳವಡಿಸಲು ಆಗುತ್ತು ಈ ಮಕ್ಕಳಿಗೆ. ಈಗ ಒಂದು ನಾವು ಮಕ್ಕಳಿಗೆ ಸಣ್ಣ ದೀಪಗಳೇ ಅವರ ಹೆರ ಹೋಗಿ 4 ಜನ ಇರ್ತಾರೆ ಬೆರೋದು ಹೆಂಗೆ ಇದರೆಲ್ಲ ಕಲಿಸಿ ಕೊಡಕ್ಕು. ಈಗ ಒಂದು ಅಂಗಡಿಗೆ ಹೋಗ್ತವು. ಅಂಗಡಿಗೆ ಹೋದಪ್ಪಾಗ ಅವಕ್ಕೆ ಒಂದು ಏನಾರು ಸಾಮಾನು ತಪ್ಪಲ್ಲಿ ಹೇಳ್ತು ನಾವು ಸಣ್ಣ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅಂಬಾಗ ಒಂದು 100 ರೂಪಾಯಿ ಕೊಟ್ಟರೆ ಬಾಕಿ ಎಷ್ಟು ಹೇಳಿ ಒಂದು ಕ್ಯಾಲ್ಕುಲೇಟರ್ ಯೂಸ್ ಮಾಡದ್ದೆ ತುಂಬಾ ವೇಗ ಅಲ್ಲಿ ಅದರ ಉತ್ತರ ಹೇಳಕ್ಕೆ ಎಷ್ಟು. ಈಗ 100 ರೂಪಾಯಿ ಕೊಟ್ಟರೆ ಒಂದು 50-60 ರೂಪಾಯಿ ಸಾಮಾನು ತಗೊಂಡದ್ದು, 65 ರೂಪಾಯಿ ಬಾಕಿ ಎಷ್ಟು ಹೇಳಿ. ಹಾಗೆ ಅದೊಂದು ವಿಷಯ. ಅದರಲ್ಲಿಯುವುದೇ ವೇದಗಣಿತ ನಮ್ಮ ಶಾರ್ಪ್ನೆಸ್ ಮೈಂಡ್ ಶಾರ್ಪ್ನೆಸ್ ಇಂಪ್ರೂವ್ ಆಯ್ತು. ಅದಲ್ಲದೆ ಒಂದು ನಾವೀಗ ಯಾವುದಾದ್ರೂ ಒಂದು ಪಾರ್ಟಿಗೆ ಅಥವಾ ಒಂದು 4 ಜನ ಸೇರುವಲ್ಲಿ ಹಿಂಗೆ ಹೋಯ್ತು. ಅಲ್ಲಿ ನಮಗೆ ಕೆಲವು ಮಕ್ಕಳಿಗೆ
ನಾವು ಈಗ ಒಂದು ಮೋಜು ಗಣಿತಾಳಿ ಮಾಡ್ಲಾವ್ತು ಅದಲ್ಲಿ ಅವಕ್ಕೆ ಆಶ್ಚರ್ಯ ಆಯ್ತು. ಯೋ ಎನ್ನ ಹತ್ರ ಎಷ್ಟು ಪೈಸೆ ಇದ್ದೋಳಿ ಅಪ್ಪಚ್ಚಿ ಹೇಳ್ತಾವಲ್ಲದ, ಎನ್ನಾಗೆ ಎಷ್ಟು ಜನ ಅಕ್ಕ ತಂಗಿ ಕಾಳಿ ಹೇಳ್ತಾವಲ್ಲದ, ಎನ್ನ ಮನೇಲಿ ಎಷ್ಟು ಬೆಡ್ರೂಮ್ ಇದ್ದು, ಎಷ್ಟು 2 ಬೆಡ್ರೂಮ್ ಮನೆಯ 3 ಬೆಡ್ರೂಮ್ ಮನೆಯ ಇಂಥರದ ಸಹ ಹೇಳ್ತವನ್ನೇ. ಹಂಗೆ ಸುಮಾರು ನಾವು ಮೋಜು ಗಣಿತಾಳಿ ಅನ್ ಮಾಡ್ತೇವೆ ಎಲ್ಲ ಮಕ್ಕಳು. ನಿಂಗೊಂದು ನಿಂಗ ಏನೋ ಗೊತ್ತಿಲ್ಲ, ನಿಂಗ ಎಷ್ಟು ಜನ ಅಕ್ಕ ತಂಗಿಯರು ಅಥವಾ ನಿಂಗ ಅಣ್ಣ ತಮ್ಮಂದ್ರ ಇದ್ದವ, ನಿಂಗ ಆ ವಿಷಯ ಈಗ ನನಗೆ ಹೇಳಡಿ. ಒಂದು ಸಣ್ಣ ನಾವು ಕ್ಯಾಲ್ಕುಲೇಷನ್ ಮಾಡುವ. ಅದಲ್ಲಿ ನಾನು ಹೇಳ್ತೇನೆ ನಿಂಗೋಗೆ, ನಿಂಗಳ ಅಬ್ಬಪ್ಪಂಗೆ ಪೇರೆಂಟ್ಸ್ಗೆ, ನಿಂಗಳ ಅಮ್ಮಂಗು ಅಪ್ಪಂಗು, ನಿಂಗ ಒಬ್ಬನೇ ಅಲ್ಲ ನಿಂಗಳೊಟ್ಟಿಗೆ ನಿಂಗಳ ತಂಗಿ ಅಥವಾ ತಮ್ಮನ ಅಥವಾ ಅಕ್ಕನ ಕಾಸ ಮಾತ್ರ ಇದು ಅಕ್ಕನ ತಂಗಿ ಇದ್ದವಾಳಿ ನಾವು ನೋಡುವ ಸಣ್ಣಕ್ಕೆ. ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡಿದ ಹಿಂಗ ಹೇಳಿ. ಈಗ ನಿಂಗೋಗೆ ಶುರು ಹಿಂಗೆ ನಿಂಗೋಗೆ ಇದು ಅಣ್ಣ ಇದ್ದಾರೆ, ಅಣ್ಣ ಅಥವಾ ತಮ್ಮ 6 ಅಣ್ಣ ಅಥವಾ ತಮ್ಮ ಇದ್ದಾರೆ. ನಿಂಗ ಒಬ್ಬ ಇದ್ದರೆ 1 ಒಳಿ ನಂಬರ್ ತಕೊಳ್ಳಿ, 2 ಜನ ಆದರೆ 2 ಒಳಿ ತಕೊಳ್ಳಿ. ಅದಕ್ಕೆ ನಿಂಗೊಂದು 3 ಕೂಡಿಸಿ. ಈಗ ಒಂದು ಎಕ್ಸಾಂಪಲ್, ಆ ಒಬ್ಬ ಅಣ್ಣ ಇದ್ನಾಳೆ ಆದರೆ 1 ಆಯ್ತು, 1 + 3 4 ಆಯ್ತು. ಅದಕ್ಕೆ ನಿಂಗ ಎಂತ ಮಾಡಿ ಹೇಳಿದ್ರೆ 5ರಿಂದ ಗುಣಿಸಿ. ಮತ್ತೆ ಆತಾ 5ರಿಂದ ಗುಣಿಸಿ ಆದ ಮೇಲೆ ನಿಂಗೊಂದು ಅದಕ್ಕೆ 20 ಕೂಡಿಸಿ ಪುನಃ. ಆತಲ್ಲದ ಈಗ ನಿಂಗ ಪುನಃ ಅದರ ಡಬ್ಬಲ್ ಮಾಡಿ ನಂಬರ್. ಈಗ ಒಂದು ಅಪ್ಪು ನಂಬರ್ ಇಂಟು 2 ಅದಾಗಿ ನಿಂಗೊಂದು ಇನ್ನೆಂತ ಮಾಡಿ ಹೇಳಿದ್ರೆ, ಒಂದು ನಿಂಗ ಈಗ ಒಂದು ಸಂಖ್ಯೆ ಬಂತಲ್ಲದ, ಅದಕ್ಕೆ ನಿಂಗೆ ಇನ್ನು ಅಕ್ಕ ಅಥವಾ ತಂಗಿ ಇದ್ದರೆ ಈಗ ಕೂಡ್ಸಿ ಹೇಳಿದ್ರೆ, 1 ಅಕ್ಕ ಅಥವಾ 1 ತಂಗಿ ಇದ್ದರೆ 1 ಒಳಿ ಕೂಡ್ಸಕ್ಕು, 1 ಅಕ್ಕ 1 ತಂಗಿ ಇದ್ದರೆ 2 ಕೂಡ್ಸಕ್ಕು. 6 ಇಲ್ಲದ್ರೆ ಎಂತ ಕೂಡ್ಸಕ್ಕೆ ಲಾಸ್ಟಿಂಗ್ ಒಂದು ನಂಬರ್ ಕೂಡಿಸಿ, ನಂಬರ್ 1. ಈಗ ಅಂದರೆ ಇದು ರಿಪೀಟ್ ಮಾಡ್ತೆ ನಿಂಗೆ ಎಷ್ಟು ನೋಡಿ ಅದು ಸರಿ ಇದ್ದಾಳೆ. ಶುರು ಹಿಂಗೆ ನಿಂಗ ಅಣ್ಣ ಅಥವಾ ತಮ್ಮ ಎಷ್ಟು ಜನ ಇದ್ದಿ, ನಂಬರ್ ಆಫ್ ಬ್ರದರ್ಸ್ ನಿಂಗ ತಕೊಂಡು ಅದಕ್ಕೊಂದು 3 ಕೂಡಿಸಿದಿ, ನಂತರ 5ರಿಂದ ಗುಣಿಸಿದಿ, ಮತ್ತೊಂದು 20 ಕೂಡಿಸಿದಿ, ಮತ್ತೆ ಡಬ್ಬಲ್ ಮಾಡಿದಿ, 2ರಿಂದ ಗುಣಿಸಿದಿ, ಡಬ್ಬಲ್ ಮಾಡಿದಿ. ಮತ್ತೆ ನಿಂಗ ನಂಬರ್ ಆಫ್ ಸಿಸ್ಟರ್ಸ್ ಎಷ್ಟು ಜನ ಇದ್ದವಳಿ ಕೂಡಿಸಿದಿ, ಲಾಸ್ಟಿಂಗ್ 1 ನಂಬರಿನ ಕೂಡಿಸಿದಿ, ನಂಬರ್ 1ರ ಅದಕ್ಕೆ ಉತ್ತರಕ್ಕೆ ಕೂಡಿಸಿದಿ. ಈಗ ಲಾಸ್ಟಿಂಗ್ ಎಷ್ಟು ನಂಬರ್ ಅಂತೇಳಿ ಹೇಳ್ತೀರಾ? ನಾನು 72. ಹಂಗಾರೆ ನಿಂಗೋಗೆ ಇದು 1 ಅಕ್ಕ ಅಥವಾ 1 ತಂಗಿ ಇದ್ದು, ಕರೆಕ್ಟ್. ಅಣ್ಣ ತಮ್ಮಂದ್ರ 6 ಇಲ್ಲ ನಿಂಗ? ಸರಿ ಅಲ್ಲ ಅದು. ಇದರಲ್ಲಿ ಅಕ್ಕನ ತಂಗಿ ಹೇಳಿ ಹೇಳಿಡ್ತಿಲ್ಲ, ಆದರೆ ಅಕ್ಕ ಅಥವಾ ತಂಗಿ ಹೇಳಿ ಹೇಳ, ಅಥವಾ ಅಣ್ಣ ಅಥವಾ ತಮ್ಮ, ಬ್ರದರ್ಸ್ ಆರ್ ಸಿಸ್ಟರ್ಸ್. ಭಾರತದಲ್ಲಿ ನಮ್ಮ ಭಾರತೀಯರಾಗಿ ನಮಗೆ ಹೆಮ್ಮೆ ಇರಕ್ಕೆ ಅದರೊಟ್ಟಿಗೆ ನಮ್ಮ ಪೂರ್ವಜರು ಯಾವುದರ ಯೂಸ್ ಮಾಡ್ತಾ ಇತ್ತಿದ್ದವು, ಬಳಕೆ ಮಾಡ್ತಾ ಇತ್ತಿದ್ದವು, ಅದು ಜನಸಾಮಾನ್ಯರಿಗೆ ಎಲ್ಲಾ ಮಕ್ಕಳಿಗೂ ರೀಚ್ ಆಯ್ಕೊಳ್ಳುದು ಎನ್ನ ಉದ್ದೇಶ. ಹವ್ಯಕರಲ್ಲಿ ಶುರುವಾದ ಹೊಸತೊಂದು ವಿಷಯ ಹೇಳಿ ಎನ್ನ ಅನಿಸಿಕೆ. ಇಷ್ಟವರೆಗೆ ಹವ್ಯಕಲ್ಲಿ ಸಂದರ್ಶನಂಗ ಇತ್ತಿದ್ದವಿಲ್ಲ. ಇನ್ನು ಮುಂದೆ ನೆಕ್ಸ್ಟ್ ಆರ ನಿಂಗೆ ಈ ಸಂದರ್ಶನಲ್ಲಿ ನೋಡ್ಲಿ ಇಷ್ಟಪಡ್ತೀವಿ ಹೇಳಿ, ಆರನ್ನಾರು ಸಜೆಷನ್ ಹೇಳ್ತಾರೆ? ಮಾಡಿದ್ದೀರಾ? ಇಲ್ಲ, ಮಾಡಿದ್ದಿಲ್ಲ, ಮಾಡಕ್ಕಷ್ಟೇ. ಅಲ್ಲ, ಅವು ಆಲ್ರೆಡಿ ನಮ್ಮ ಹವ್ಯಕಲ್ಲಿ ಅವರದ್ದೇ ಯೂಟ್ಯೂಬ್ ಇಲ್ಲಿ ಬೇಕಾದಷ್ಟು ಪ್ರಚಾರ ಆಯ್ದವು. ಆದರದ್ದೇ ನಿಂಗಳ ಸೈಡ್ ಇಂದ ಒಂದು ಮಾಡ್ಲಕ್ಕೊಳ್ಳೋದು ಎನ್ನ ಅಭಿಪ್ರಾಯ. ಅಂಬಾಗ ನಿಂಗ ಸೂಚಿಸುದು ಬಟನ್ ಬಟ್ಟಿನವರ ನೋಡುವ, ಕಾಂಟ್ಯಾಕ್ಟ್ ಮಾಡುವ, ಸಿಕ್ಕಿರೆ ಖಂಡಿತ ಮಾಡುವ. ಮತ್ತೊಂದು ಶ್ರೀನಿಧಿ ಹೇಳಿದೆಲ್ಲ ನಮ್ಮ ಹವ್ಯಕಲ್ಲಿ ನಿಂಗಳ ಚಾನೆಲ್ ಮಾಡ್ಲಕ್ಕೊಳ್ಳೋದು ಎನ್ನ ಒಂದು ಅಭಿಪ್ರಾಯ. ಸರಿ, ಅಂಬಾಗ 2 ಸಜೆಷನ್ಸ್, ಬಟ್ ಹಾಗೆ ಶ್ರೀನಿಧಿ. ಖಂಡಿತ ಅವರ
ಕಾಂಟ್ಯಾಕ್ಟ್ ಮಾಡುವ, ಹಾಗೆ ಸಿಕ್ಕಿರೆ ಖಂಡಿತ ಸಂದರ್ಶನ ಮಾಡುವ. ನಿಂಗಳ ಸಾಧನೆ ಹೀಗೆ ಮುಂದುವರಿಯಲಿ, ಇನ್ನೂ ಹೆಚ್ಚು ಹೆಚ್ಚು ಜನಾಂಗಕ್ಕೆ ಈ ಒಂದು ವೇದಿಕ್ ಮ್ಯಾಥ್ಸಿನ ಪಸರ್ಸೆಕು ಹೇಳುವ ಆಲೋಚನೆ, ಇನ್ನು ಈ ಸಾಧನೆ ಹಿಂಗೆ ಮುಂದುವರಿಯಲಿ. ಹಾಗೆ ಡಾಕ್ಟರೇಟ್ ಆಲ್ರೆಡಿ ಪಡ್ಕೊಂಡಿದ್ದಿ, ಈ ವಿಷಯಲ್ಲೂ ಡಾಕ್ಟರೇಟ್ ಪಡವಂತ ಆಗಲಿ ಹೇಳಿ ಹೇಳ್ತಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಹಂಗಾಗೂ ತುಂಬಾ ಹೃತ್ಪೂರ್ವಕ ಧನ್ಯವಾದ ಹೇಳಿದ್ರೆ. ಹಿಂಗೆ ನಮ್ಮ ಭಾಷೆಯಲ್ಲಿ ಅಂದೆ ಫಸ್ಟ್ ಇಂಟರ್ವ್ಯೂ ಕೊಡುತ್ತಾ ಇಪ್ಪದು ಒಂದು ಈಗ ಸಣ್ಣ ಚಾನೆಲ್ ಆಗಲಿ ಅಥವಾ ನಿಂಗಳದ್ದು ಯೂಟ್ಯೂಬ್ ಚಾನೆಲ್ ಆಗಲಿ ಯಾವುದೇ ಅದರದ್ದೇ ಒಂದು ಅದರ ಗುರುತಿಸಿ ನಿಂಗ ಎನ್ನ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಿ, ಅದಕ್ಕೆ ನಿಂಗೋಗುದೇ ಹೃತ್ಪೂರ್ವಕ ಧನ್ಯವಾದ ಎನ್ನ ಸೈಡಿಂದ. ಬಂಧುಗಳೇ, ಎನ್ನ ಒಂದು ಸಣ್ಣ ಪ್ರಯತ್ನ ನಿಂಗಳ ಒಂದು ಎಂತ ಹೇಳುದು ಬೆಂಬಲವ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುದ್ರ ಮೂಲಕ ತೋರ್ಸೆಕು ಹೇಳಿ ಈ ಮೂಲಕ ಕೇಳಿಕೊಳ್ತೆ.